ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಗುಂಡಿ ಮುಕ್ತ ರಸ್ತೆ ಮಾಡ್ತೀನಿ, ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ದೇ ಬಂತು. ಬಟ್ ಅದು ಆಗ್ತಾ ಇಲ್ಲ. ಅದಕ್ಕೀಗ ನೆಟ್ಟಿಗರೇ ಕಿಡಿಕಾರ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರು ಗುಂಡಿಮಯ, ಡಿಸಿಎಂ ಡಿಕೆಶಿಗೆ ಕೌಂಟರ್ ಕೊಟ್ಟ ನೆಟ್ಟಿಗರು. ಕನಕಪುರ ರಸ್ತೆಯುದ್ದಕ್ಕೂ ಕೂಡ ಗುಂಡಿ ರಾರಾಜಿಸ್ತಾ ಇದೆ. ಗುಂಡಿ ಇಲ್ಲದಿರುವಂತಹ ರಸ್ತೆಯೇ ಇಲ್ಲ ಅಂಥೇಳಿ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದಾರೆ. ಕನಕಪುರ ರಸ್ತೆಯುದ್ದಕ್ಕೂ ಕೂಡ ನೆಟ್ಟಿಗರು ವಿಡಿಯೋ ಮಾಡಿ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಕನಕಪುರ ರಸ್ತೆಯಲ್ಲಿರುವಂತಹ ಗುಂಡಿಗಳ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಸ್ತೆ ಗುಂಡಿಗಳನ್ನು ಗಮನಿಸಿ ಅಂಥೇಳಿ ಸಿಎಂ ಡಿಸಿಎಂಗೆ ಟ್ಯಾಗ್ ಮಾಡಿದ್ದಾರೆ. ಈ ಮೂಲಕ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀನಿ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರಲ್ಲ, ಮೊದಲು ರಸ್ತೆಗಳನ್ನು ಸರಿ ಮಾಡಿ, ಮೊದಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ, ಅದಾದ ಮೇಲೆ ಮುಂದಿಂದು ಮಾಡಿ ಅಂಥೇಳಿ ಮಾತನಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ ಸದಾ ಒಂದಿಲ್ಲೊಂದು ಎಡವಟ್ಟನ್ನು ಮಾಡ್ಕೊಳ್ತಾನೆ ಇರುತ್ತೆ. ಬಿಬಿಎಂಪಿಯಿಂದ ಈಗ ಬೆಂಗಳೂರಿಗೆ ಬ್ಲಾಕ್ ಭಾಗ್ಯ. ರಸ್ತೆ ಗುಂಡಿ ಬಗ್ಗೆ ಎಕ್ಸ್ನಲ್ಲಿ ದೂರನ್ನು ಕೊಟ್ಟವರ ಖಾತೆಯನ್ನೇ ಬ್ಲಾಕ್ ಮಾಡಿದ ಬಿಬಿಎಂಪಿಯ ಅಫಿಷಿಯಲ್ ಎಕ್ಸ್ ಖಾತೆ. ಎಕ್ಸ್ ಖಾತೆಯಲ್ಲಿ ಪಾಲಿಕೆಯ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಬಿಎಂಪಿಯ ಬೇಜವಾಬ್ದಾರಿತನ ತೋರಿಸಿದ್ದೆ ಅಂಥೇಳಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಸ್ತೆ ಗುಂಡಿಗಳು ಬೆಂಗಳೂರಿನಲ್ಲಿರುವಂಥದ್ದು, ಮತ್ತೊಂದು ಕಡೆ ಯತ್ನಾಳ್ ಮಾಡಿರುವಂತಹ ಟ್ವೀಟು. ಯಾರು ದೂರನ್ನು ಕೊಡ್ಲಿಕ್ಕೆ ಮುಂದಾಗ್ತಾರೋ, ಯಾರು ಸಮಸ್ಯೆಗಳನ್ನು ಅನಾವರಣ ಮಾಡಲಿಕ್ಕೆ ಮುಂದಾಗ್ತಾರೋ ಅಂಥವರ ಖಾತೆಯನ್ನು ಬಿಬಿಎಂಪಿ ಬ್ಲಾಕ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಬಿಬಿಎಂಪಿ ಕಮಿಷನರ್ ಹೇಳ್ತಾರೆ, ರಸ್ತೆ ಗುಂಡಿಗಳ ಸಮಸ್ಯೆ ಇದ್ದರೆ ನಮಗೆ ದೂರು ಕೊಡಿ ಅಂಥೇಳಿ. ದೂರು ಕೊಡೋದಕ್ಕೆ ಮುಂದಾದರೆ ಈಗ ಬ್ಲಾಕ್ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಆಕ್ರೋಶಕ್ಕಂತೂ ಕಾರಣವಾಗ್ತಿದೆ.